ನನಗೆ ಗೊತ್ತಿರೋ ಹಾಗೆ ಬಸವಣ್ಣವ್ರನ್ನ ಕುರಿತು ಇಷ್ಟು ಸುದೀರ್ಘವಾಗಿ ಮತ್ತು ಸಂವಾದಿ ರೂಪಿಯಾಗಿ ಸಂವಾದದ ಹಿನ್ನೆಲೆಯಲ್ಲಿ ಬರೆದ ಮೊಟ್ಟ ಮೊದಲ ವ್ಯಾಖ್ಯಾನಕಾರ ಅಂತ ಹೇಳುವೆ ವಚನಗಳನ್ನು ಕುರಿತು ಅದನ್ನು ಕುರಿತಾದಂಥದ್ರಲ್ಲಿ ಬರೀತಾ ಹೋದಂಥ ಅದನ್ನು ಹೇಳ್ತಾ ಹೋದರೆ ಅಂತಂದರೆ ಬಸವಸ್ವಾಮಿಯವರೇ ಮೊದಲನೇ ಬಾರಿಗೆ ಬಸವಣ್ಣನವರ ಈ ವಚನಗಳಿಗೆ ಸಂವಾದ ರೂಪಿಯಾದಂಥ ಒಂದು ಬರಹವನ್ನು ತಂದುಕೊಟ್ಟಂಥವರು. ಸಭೆಗೆ ನಮಸ್ಕಾರ. ಗ್ರಂಥಲೋಕಾರ್ಪಣೆ ಮಾಡಿದ ಸನ್ಮಾನ್ಯ ಸಚಿವರಾದ ಶ್ರೀ ಎನ್ ಎಸ್ ಬೋಸರಾಜ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ವಿದ್ವಾಂಸರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂಥ ಶ್ರೀ ಲಕ್ಷ್ಮೀ ತೊಳ್ಪಾಡಿ ಅವರೇ, ಇಡೀ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಬಸವಸ್ವಾಮಿಯವರೇ, ವಿಶ್ವನಾಥ್ ಬಸವಸ್ವಾಮಿಯವರೇ ಮತ್ತು ಈ ಸಭೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಬಸವಸ್ವಾಮಿಯವರ ಆತ್ಮೀಯರೇ, ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ನನಗಿದು ಮೊದಲು ಗೊತ್ತಿರಲಿಲ್ಲ. ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂತ ನೀವು ಕಾರ್ಯಕ್ರಮದಲ್ಲಿ ಬರಬೇಕು ಅಂದರು ಬಸವಸ್ವಾಮಿಯವರು. ಆಯಿತು ಬರ್ತೀನಿ ನಾನು ಅಂತ ಹೇಳಿದೆ, ಕಾರ್ಯಕ್ರಮದಲ್ಲಿ ಇರ್ತೀನಿ ನಿಮ್ಮ ಜೊತೆಗೆ ಅಂದೆ. ಆದರೆ ಅವರು ಪುಸ್ತಕದ ಪರಿಚಯದ ಹೊಣೆಯನ್ನು ನನ್ನ ಮೇಲೆ ಹೇರಿಸಿದ್ದಾರೆ ಅಂತ ಅನ್ನೋ ಶಬ್ದದಲ್ಲಿ ಆ ಹೊರೆ ತುಂಬ ದೊಡ್ಡದು ಅಂತ ಅಷ್ಟೆ. ಇದು 1924ರಲ್ಲಿ ಬಸವಗೀತೆಯ ಪ್ರಕಟಣೆ ಶುರುವಾಯಿತು, 1ನೇ ಭಾಗ. ಅಲ್ಲಿಂದ 25 ಈ ಡಿಸೆಂಬರ್ ಕೊನೆ ಹೊತ್ತಿಗೆ ಅವರು 9 ಉಳಿದ 8 ಭಾಗಗಳನ್ನು ಬರೆದು ಮುದ್ರಣ ಆಗಿ ನಿಮ್ಮ ಮುಂದೆ ಅದು ಲೋಕಾರ್ಪಣೆಗೊಂಡಿರೋದು ನನಗಂತೂ ಅಚ್ಚರಿ. ಅದು ಬಸವಸ್ವಾಮಿಯವರ ಕರ್ತೃತ್ವ ಶಕ್ತಿ ಭಾಳ ದೊಡ್ಡದು. ಅವರ ಸಮೀಪದಿಂದ ಕೆಲವು ದಿನಗಳ ಕಾಲ ನಾನು ಅವರ ಜೊತೆ ಕಳೆದಿದ್ದರಿಂದ ಅವರ ಯಾವ ಪಂಥಕ್ಕೂ ಅವರು ಸೇರಿದವರಲ್ಲ ಅಥವಾ ಯಾವುದೇ ಒಂದು ಸಿದ್ಧಾಂತಕ್ಕೆ ಕಟ್ಟಿಬಿದ್ದವರಲ್ಲ. ಆದರೆ ತಮ್ಮೊಳಗಡೆ ಒಂದು ಎಚ್ಚರವನ್ನು ಸದಾ ಇಟ್ಕೊಂಡವರು. ಆ ಎಚ್ಚರಿಕೆ ಮೂಲ ಕಾರಣದವರು ನಿರಾಭಾರಿ ಸದ್ಗುರು ಡಬ್ಬೇರು ಮಡುವಿನ ಶ್ರೀ ವಿದ್ಯಾನಂದ ಶರಣರು. ವಿದ್ಯಾನಂದ ಶರಣರು ಅವರ ಶಿಶುವಾಗಿ, ಅವರ ಶಿಷ್ಯರಾಗಿ, ಅವ್ರ ಜೊತೆಗೆ ಅನುಸಂಧಾನ ಮಾಡ್ತಾ ಈ ವಚನಗಳ ಬಗೆಗೆ, ವಿಶೇಷವಾಗಿ ಬಸವಣ್ಣವರ ವಚನಗಳ ಮೇಲೆ ಅವರು ತದ್ಗತ ಸ್ವಭಾವವನ್ನು ಇಟ್ಕೊಂಡವರು. ಅವರಲ್ಲಿ 2 ಅಂಶಗಳನ್ನು ನಾನು ಗುರುತಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ತದ್ಗತತೆ, ಒಂದು ತಲ್ಲೀನತೆ ಅಂತ. ಯಾವುದೇ ಒಬ್ಬ ವಚನ ಓದುವಾಗ ವಚನದ ಒಂದು ಹೊರಚೌಕಟ್ಟು ಅನ್ನೋದೊಂದಿರುತ್ತೆ. ಆ ವಚನದ ಒಳಗಡೆ ಒಂದು ಅಂತರಾರ್ಥ ಇರುತ್ತೆ. ಆ ಅಂತರಾರ್ಥ ಇನ್ನೂ ಅನೇಕ ಮುಖಗಳ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವುದೇ ಓದು ಅನ್ನೋದು ಒಂದಲ್ಲ, ಅದು ಹಲವು ಓದುಗಳವು. ಬಸವಣ್ಣವರ ವಚನಗಳಿಗೆ ಇದಿಷ್ಟೇ ಅನ್ನೋದಿಲ್ಲ. ಅದಕ್ಕೆ ನಮ್ಮ ಅರಿವಿನ ಗುಂಜಾರವದಲ್ಲಿ ಈ ವಚನಗಳನ್ನು ಕುರಿತು ಅವರು ಒಂದು ತದ್ಗತವಾಗಿ, ತಲ್ಲೀನವಾಗಿ ಬರೆಯೋದಕ್ಕೆ ಬರೆದಿದ್ದಾರೆ. 959 ವಚನಗಳು 9 ಸಂಪುಟಗಳಲ್ಲಿ ಬಂದಿದೆ. ಇದು ವಿಶೇಷವಾಗಿ ಅವರ ಬೇಕಾದಷ್ಟು 5 ಜನ ಮುಖ್ಯವರಾದಂಥ ಟೀಕಾಕಾರಿದ್ದಾರೆ ವಚನಗಳ ಮೇಲೆ. ಅದು ವಿಶೇಷವಾಗಿ ಬಸವಣ್ಣ ವಚನಗಳ ಮೇಲೆ ಸಾಂಪ್ರದಾಯಿಕವಾದಂಥ ಟೀಕುಗಳಿವೆ. ಆ ಟೀಕುಗಳಲ್ಲಿ ಅವರವರು ಆಯಾ ಕಾಲಕ್ಕೆ ದಕ್ಕುವ ಹಾಗೆ ವಚನಗಳ ಮೇಲೆ ಅವರು ತಮ್ಮ ವಿವರಗಳನ್ನು, ವ್ಯಾಖ್ಯಾನಗಳನ್ನು, ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಆಧುನಿಕರಲ್ಲಿ ನನಗೆ ಗೊತ್ತಿರೋ ಹಾಗೆ ಬಸವಣ್ಣವ್ರನ್ನ ಕುರಿತು ಇಷ್ಟು ಸುದೀರ್ಘವಾಗಿ ಮತ್ತು ಸಂವಾದಿ ರೂಪಿಯಾಗಿ ಸಂವಾದದ ಹಿನ್ನೆಲೆಯಲ್ಲಿ ಬರೆದ ಮೊಟ್ಟ ಮೊದಲ ವ್ಯಾಖ್ಯಾನಕಾರ ಅಂತ ಹೇಳುವೆ ವಚನಗಳನ್ನು ಕುರಿತು ಅದನ್ನು ಕುರಿತಾದಂಥದ್ರಲ್ಲಿ ಬರೀತಾ ಹೋದಂಥ ಅದನ್ನು ಹೇಳ್ತಾ ಹೋದರೆ ಅಂತಂದರೆ
ಬಸವಸ್ವಾಮಿಯವರೇ ಮೊದಲನೇ ಬಾರಿಗೆ ಬಸವಣ್ಣನವರ ಈ ವಚನಗಳಿಗೆ ಸಂವಾದರೂಪಿಯಾದಂಥ ಒಂದು ಬರಹವನ್ನ ತಂದುಕೊಟ್ಟಂಥವರು, ಅದು ಈ ಶತಮಾನದಲ್ಲಿ. ಇದು ತುಂಬ ಕಷ್ಟಕರವಾದ್ದು. ಒಬ್ಬ ವಚನಕಾರನನ್ನ ಇಟ್ಟುಕೊಂಡು ಆ ವಚನಕಾರನ 959 ನಿಜ ವಚನಗಳು ಅಂತ ಹೇಳುವಂಥ ವಚನಗಳಷ್ಟನ್ನು ಒಂದೇ ಸರಮಾಲಿನಲ್ಲಿ ಬರೆಯೋದು ಮೊದಲು ಕಷ್ಟಕರವಾದದ್ದು. ಇದಕ್ಕೆ ಕಷ್ಟಕರವಾದ್ದು ಅಂದರೆ, ಈಗ ಇವರು ವಚನಗಳಿಗೆ ವಿವರಿಸುವಾಗ ಪ್ರಾಚೀನರು ಏನು ಹೇಳಿದ್ದಾರೆ ಇತ್ಯಾದಿಗಳನ್ನು ಅವರು ಎಲ್ಲೂ ಕೂಡ ಪ್ರಸ್ತಾಪ ಮಾಡೋಲ್ಲ. ಆದರೆ ವಿದ್ಯಾನಂದ ಶರಣರ ಜೊತೆಗೆ ಅವರಿಗಿದ್ದ ಸಂವಾದ, ಗುರು ಶಿಷ್ಯರ ಜೊತೆಗೆ ನಡೆದಂಥ ಸಂವಾದದಲ್ಲಿ ಒಂದು ತಾತ್ವಿಕ ರೂಪಿಕೆಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಒಂದು ತನು, ಮನ ಮತ್ತು ಅರಿವು ಅಂತ ಈ ಮೂರು ಅಸ್ಥಿವಾರದ ಮೇಲೆ ಇಡೀ ಗ್ರಂಥ, ಅವರ ಇಡೀ ಬರವಣಿಗೆ ನಿಂತಿರೋದು ಈ ಮೂರು ತತ್ವಗಳ ಹಿನ್ನೆಲೆಯಲ್ಲಿ. ಒಂದು ತನು ಇದೆ, ಎರಡನೇದು ಈ ತನುವಿನ ಒಳಗಡೆ ಹೊಕ್ಕಿರುವ ಮನಸ್ಸಿದೆ. ಈ ತನು ಮತ್ತು ಮನಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವ ಮತ್ತು ಅದಕ್ಕೆ ಮೂಲ ಕಾರಣವಾಗಿರುವ ಒಂದು ಅರಿವು ಅನ್ನೋದಿದೆ. ಅದನ್ನು ಜ್ಞಾನ ಅಂತ ಹೇಳಿ ನಾವು ಕರಿತೇವೆ. ಜ್ಞಾನದ ಬಲದಿಂದ ಅಜ್ಞಾನದ ಕೆಡು ನೋಡಯ್ಯ ಅಂತ ವಚನಕಾರರು ಕೂಡ ಜ್ಞಾನ ಅನ್ನೋ ಶಬ್ದ ಬಳಸ್ತಾರೆ. ಜ್ಞಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅರಿವು ಅನ್ನೋದನ್ನು ಇವರು ಹೆಚ್ಚು ಅದರ ಕಡೆ ಒಲವು ಇಟ್ಕೊಂಡಿದ್ದಾರೆ. ಈ ತನು ಮತ್ತು ಮನ ಮತ್ತು ಅರಿವು ಇವುಗಳ ಸಾತತ್ಯತೆಯನ್ನು ಇವು ತನುವಿನ ಕಡೆ ಪ್ರಧಾನ. ಇವತ್ತಿನ ಅವರ ಬರವಣಿಗೆಯಲ್ಲಿ ಬೇರೆ ಬೇರೆ ಅವರ ವಚನಗಳ ಕುರಿತ ವ್ಯಾಖ್ಯಾನದಲ್ಲೂ, ವಚನಗಳಿಗೆ ಪ್ರತಿ ಸಂಪುಟಗಳಿಗೆ ಅವರು ಬರೆದಂಥ ವಿವರವಾದಂಥ ಬರವಣಿಗೆಗಳಲ್ಲೂ ಕೂಡ ಸದ್ಯದ ಲೋಕದ ಸ್ಥಿತಿಯನ್ನು ಅವ್ರು ಹೇಳ್ತಾರೆ. ಯಾವುದೇ ಒಂದು ವಚನ ಅನ್ನೋದು ಅದು ಏಕಾಂತದಲ್ಲಿ ಓದ್ಕೊಂಡು ತಂಪಾಡಿಗೆ ತನ್ನ ಸಾಧನಾ ಕ್ರಮದಲ್ಲಿ ಹೋಗೋದು ಒಂದು ಕ್ರಮ ಇರುತ್ತೆ. ಆದರೆ ಇಡೀ ವಚನ ಮತ್ತು ವಚನಗಳದ ತಾತ್ಪರ್ಯ, ವಚನಗಳ ಧ್ವನ್ಯರ್ಥ ಅದು ಇಡೀ ಲೋಕವನ್ನು ಪರಿವೀಕ್ಷಣೆ ಮಾಡ್ತಾನೆ, ತನ್ನ ಅಂತರ್ನಿರೀಕ್ಷೆಯಲ್ಲೂ ಇರುತ್ತೆ ಅಂತ. ಒಂದು ಲೋಕದ ವಿಚ್ಛಿದ್ರವಾದಂಥ ಒಂದು ಕ್ರಮಗಳು, ಮತ್ತು ಒಳಲೋಕದಲ್ಲಿ ಇರೋದು, ಹೊರಗಡೆ ಮತ್ತು ಒಳಗಡೆ ಎರಡೂ ಇದೆ. ಹಾಗಾದ್ರೆ ಇವರು ವಚನಗಳು ಬರೆಯುವಾಗ ಹೊರಗಡೆ ಇದೆ, ಈ ತನು ಅಂತ ಹೇಳ್ತಾರೆ. ಅದನ್ನು ತನುವಿನ ಆಧಾರದ ಮೇಲೆ ನಿಂತಿರುವ ಲೋಕದ ವಿವರಗಳು. ಅಲ್ಲಿ ಜಾತಿ ಇದೆ, ವರ್ಗ ಇದೆ, ವರ್ಣ ಇದೆ, ಗಂಡು ಹೆಣ್ಣು ಅಂತ ಭೇದ ಇದೆ, ಸಂಸ್ಕೃತಿ ಇದೆ, 108 ಥರದ ಉಪದ್ವ್ಯಾಪಗಳಿವೆ. ಅವುಗಳಿಗೆ ಕೊನೆಯೇ ಇಲ್ಲ ಅದು. ಆದರೆ ಆಧಾರದ ಮೇಲೆ ನಿಂತ್ಕೊಂಡಿರೋದು ಒಂದು, ಇವತ್ತು ನಿಂತಿರೋದು ಇದರ ಆಧಾರದ ಮೇಲೆ. ಇದರಲ್ಲಿ ಭೇದ ಅನ್ನೋದು ಇದರ ಪ್ರಮುಖವಾದ ಲಕ್ಷಣ. ಅದು ಅಂದರೆ ಈ ಹೊರಗಿನ ಲೋಕ ಈ ಭೇದದ ಉಪಕ್ರಮಗಳಲ್ಲಿಯೇ ಸಂಚರಿಸ್ತಿರುವಾಗ ಈ ಭೇದವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಪ್ರಾಚೀನರು ಅದನ್ನು ಅಭೇದಗೊಳಿಸ್ಕೊಂಡ್ರು, ಅದನ್ನು ಅದ್ವಯಗೊಳಿಸ್ಕೊಂಡ್ರು. ಅದನ್ನು ಹೀಗೆ ಆಗಿರುವ ಇಷ್ಟನ್ನ ಇದರಲ್ಲಿಯೇ ನಾವು ಬದುಕಿದ್ರೆ ಅಂದರೆ ಇದು ತನುವಿನ ಮೀಮಾಂಸೆ. ಅದು ತನುವಿನ ಲೋಕ ಮೀಮಾಂಸೆ ಏನಿದೆಯೋ ಆ ತನುವಿನ ಮೂಲಕ ಬಂದ ಈ ತನುವನ್ನೇ ಪ್ರಧಾನವಾಗಿ ತಗೊಂಡಾಗ ಈ ಲೋಕ ಮೀಮಾಂಸೆ ಏನು ಮಾಡ್ತಾ ಇದೆ ಅಂದರೆ ಬರೀ ಕೇವಲ ಹೊರಗಣ ಪ್ರಪಂಚವನ್ನೇ ಮಾತ್ರ ಪರಿಗಣನೆ ಮಾಡಿ ನಮ್ಮಲ್ಲಿಯೇ ಬೇಕಾದಷ್ಟು ಸಿದ್ಧಾಂತಗಳನ್ನು, ಅನೇಕ ಚರ್ಚೆಗಳನ್ನು, ಅನೇಕ ರೀತಿಯ ಬೇರೆ ಬೇರೆ ಉಪಕ್ರಮಗಳನ್ನು ಅದು ಸೂಚಿಸ್ತಾ ಇದೆ. ಹೀಗಾಗಿ ಈ ತನುವಿನ ಮೂಲಕ ಬಂದ ಈ ಮನಸ್ಸು ಕೂಡ ಮಲಿನ ಆಗಿರೋದು. ಆದರೆ ಈ ಮಲಿನ ಯಾತಕ್ಕಾಗಿದೆ ಅಂದರೆ ಈ ಲೋಕದ ಒಳಗಿನ ಸಂಚಾರ ಜೊತೆಗೆ ಆ ಭೇದದ ಕ್ರಮಗಳಲ್ಲಿ ತನು ಅನ್ನೋದು ಮಲಿನವಾಗಿದೆ. ಈ ತನು ಮತ್ತು ಮನ ಇವೆರಡನ್ನ ಮಲಿನತೆಯನ್ನು ಹೋಗಲಾಡಿಸ್ಕೊಳ್ಳೋದಾದರೆ ನಮಗೆ ಬೇಕಾದದ್ದು ಅರಿವು ಅಂತ. ಅದನ್ನೇ ಅರಿವಿನೊಳಗಿನ ಅರಿವು ಅಂತ ಹೇಳ್ತಾರೆ. ಅರಿವೇ ಗುರು ಅಂತ ಅಲ್ಲಮ ಪ್ರಭುಗಳು ಅರಿವಿನ ಕುರಿತು ಹೇಳ್ತಾರೆ. ಅರಿದೆವು ಎಂಬಿರಿ, ಅರಿದವರ ಪರಿಯಂತು ಪೀಳಿರೆ, ಅರಿದವರು ಅರಿದಂತಿರುಪರು ಕೇಳ ಗುಹೇಶ್ವರ ಅಂತ ಅಲ್ಲಮ ಒಂದು ಎಚ್ಚರ ಹೇಳ್ತಾರೆ. ನಮಗೆ ಲೋಕದ ಅರಿವು ಅದು ಯಾವುದ್ರ ಮೂಲಕ ಬರಬೇಕು ಅಂದರೆ ಅರಿವಿನೊಳಗಿನ ಅರಿವಾಗಿ ಲೋಕದ ಅರಿವು ಬರಬೇಕು ಅಂತ. ಬಸವರಾಜ ಸ್ವಾಮಿ ಅವರು ತಗೊಂಡು ನಿಂತಿರೋ ನೆಲೆ ಯಾವುದು ಅಂತ ಹೇಳಿದ್ರೆ ಅದು ಒಂದು ಹಂತದಲ್ಲಿ ಗುಹೇಶ್ವರನ ಮೂಲಕ, ಅಲ್ಲಂಬ ಪ್ರಭುಗಳ ಮೂಲಕ ತಾತ್ಪರ್ಯಗೊಂಡಿರುವ ಅರಿವಿನ ಮೀಮಾಂಸೆ ಅದು. ಸೊ ಲೋಕ ಮೀಮಾಂಸೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾದೊಂದು ಅರಿವಿನ ಮೀಮಾಂಸೆ ಬೇಕು ಅಂತ. ಅರಿವಿನ ಮೀಮಾಂಸೆ ಇಲ್ಲದೆ ಹೋದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತನು ಮತ್ತು ಮನದಲ್ಲಿಯೇ ನಾವು ಕ್ಷಯಿಸ್ಕೋಗ್ತೀವಿ. ಅದರಲ್ಲಿಯೇ ನಮ್ಮ ಕೊಳ್ಳುಬಾಕದಲ್ಲಿ ಬದುಕು ಹೋಗಿರ್ತೀವಿ. ನಾವು ಬೇರೆ ಬೇರೆ ಸಿದ್ಧಾಂತಗಳು ಮಾಡಿ ಹೊಡೆದಾಟ ಬಡಿದಾಟ ಈ ರೀತಿ ಅಪಸವ್ಯಗಳಲ್ಲಿಯೇ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ.
ಈ ಅಪಸವ್ಯಗಳಿಂದ ನಿರ್ಮುಕ್ತವಾಗಬೇಕಾದರೆ, ಈ ಅಪಸವ್ಯಗಳಿಂದ ದಾಟಬೇಕಾದರೆ, ಇವುಗಳನ್ನ ನಿವಾರಣೆ ಮಾಡಿಕೊಂಡು ಲೋಕದಲ್ಲಿ ಒಂದು ಕ್ಷೇಮ, ಲೋಕಕ್ಷೇಮ ಅಂತ ಅನ್ನೋದು ಮತ್ತು ಸ್ವಾಸ್ಥ್ಯ ಅನ್ನೋದನ್ನ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಮೂಲಭೂತವಾದಂಥ ಒಂದು ರೂಪ ಯಾವುದು ಅಂದ್ರೆ ಅದು ಅರಿವಿನ ಮೀಮಾಂಸೆ ಅಂತ. ಈ ಅರಿವಿನ ಮೀಮಾಂಸೆಯನ್ನು 12ನೇ ಶತಮಾನದ ವಚನಕಾರರು ಅದನ್ನ ತಮ್ಮ ಸಾಧನಾ ಬಲದಿಂದ, ತಮ್ಮ ಅನುಭವದ ಬಲದಿಂದ, ಈ ಭವನಿಮಜ್ಜನದಿಂದ ಮಾಡಿಕೊಂಡು ಭಾವಕ್ಕೆ ಹೋಗಿ, ಭಾವದಿಂದ ಅನುಭವಕ್ಕೆ ಹೋಗಿ, ಅನುಭವದಿಂದ ಲಿಂಗಾನುಭವದಲ್ಲಿ ಅವರು ವಿಶ್ರಮಿಸಿಕೊಳ್ಳುವ ಒಂದು ವಿಶೇಷವಾದಂಥ ಒಂದು ಪ್ರಕ್ರಿಯೆ ಇದೆ. ಅದೆಲ್ಲವೂ ಸಾಧನಾ ಪ್ರಕ್ರಿಯೆ. ಎಲ್ಲ ವಚನಕಾರರು ಕೂಡ ಮೂಲಭೂತವಾಗಿ ಹೊರಗಿನ ಲೋಕದ ಮೀಮಾಂಸೆಯನ್ನು ನೋಡ್ತಾನೆ ಲೋಕದ ಮೀಮಾಂಸೆಯನ್ನ ಸರಿ ಮಾಡಬೇಕಾದ್ರೆ, ಸ್ವಾಸ್ಥ್ಯಗೊಳಿಸ್ಕೊಳ್ಬೇಕಾದ್ರೆ, ಅದನ್ನು ಸಮ್ಯಕ್ ರೂಪದಲ್ಲಿ ತರಬೇಕಾದ್ರೆ ಬೇಕಾದದ್ದೇನು ಅಂತ ಹೇಳಿದ್ರೆ ಒಂದು ಅರಿವಿನ ಮೀಮಾಂಸೆ ಮುಖ್ಯವಾಗಬೇಕು ಅಂತ. ಅರಿವಿನ ಮೀಮಾಂಸೆ ಇಲ್ಲದೇ ನಾವು ತೊಳ್ಳಲಾಡ್ತಾ ಇದ್ದೀವಿ ಅಂತ. ಅರಿವಿನ ಮೀಮಾಂಸೆ ಬಂತು ಅಂತ ಹೇಳಿದ್ರೆ ನಮ್ಮ ಲೋಕದ ಕ್ಷೇಮಕ್ಕೆ, ಲೋಕದಲ್ಲಿರುವ ಅನೇಕ ಬಗೆಯ ಭೇದ ಪ್ರಪಂಚಗಳಿಗೆ ಆ ಭೇದತ್ವವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಹೊರಗಿನ ಲೋಕದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿದ್ದೀವಿ. ಹೊರಗಿಂದೇ ಅಂತಿಮ ಆಗಿದೆ ಅಂತ ಅವರು ತಮ್ಮ 9ನೇ ಸಂಪುಟದ ಬರವಣಿಗೆನಲ್ಲೂ ಈ ಆತಂಕವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಂದರೆ ನಾವು ಅರಿವಿನ ಮೀಮಾಂಸೆಗಿಂತ ಲೋಕ ಮೀಮಾಂಸೆ ಅಥವಾ ತನು ಮತ್ತು ಮನಗಳ ಮಲಿನಗೊಂಡ ತನು ಮತ್ತು ಮಲಿನದೊಳಗಡೆ ಬದುಕಿದೀವಿ ನಾವು. ಇವುಗಳನ್ನ, ಈ ಬದುಕಿರುವ ಈ ಕ್ರಮ ನಮ್ಮ ಬದುಕುವ ಕ್ರಮವೇ ಅಂತ ಪ್ರಶ್ನೆ ಅವರದು. ಅದು ನಮ್ಮೆಲ್ಲರ ಪ್ರಶ್ನೆಯೂ ಹೌದದು. ಯಾಕೆಂದ್ರೆ ನಾವು ಕೇವಲ ನನಗಾಗಿ ನಾನು ಬದುಕಿದ್ದೀನಿ ಅಂತ ಹೇಳಿದ ಅದು ತನು ಮತ್ತು ತನು ಮನ ಮಲಿನಗೊಂಡಂಥದ್ದು. ನಾನು ನನಗಾಗಿ ಬದುಕಿರೋದಲ್ಲ, ನಾನು ಲೋಕದಕ್ಕಾಗಿ, ಲೋಕದ ಕ್ಷೇಮಕ್ಕಾಗಿ, ಲೋಕದ ಸ್ವಾಸ್ಥ್ಯಕ್ಕಾಗಿ, ಅರಿವಿನಕ್ಕಾಗಿ ನಾನು ಬದುಕಿದ್ದೀನಿ ಅಂತ ಅನ್ನೋದು ಒಂದು ಸ್ಫೋಟ ಆದಾಗ, ಅದು ಎನ್ಲೈನ್ಮೆಂಟ್ ಅಂತ ಅವರೇ 12th ಸೆಂಚುರಿ ಅನ್ನೆಲ್ಲ ಆದಂಥ ಎನ್ಲೈನ್ಮೆಂಟ್ ಅಂತ ಹೇಳ್ತಾರೆ. ಅದು ಆ ರೀತಿ ಎನ್ಲೈನ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಅರಿವಿನ ಸ್ಫೋಟ ಆಗಬೇಕು ಅಂತ. ಈ ಅರಿವಿನ ಸ್ಫೋಟದ ಕಾರಣದಿಂದಲೇ ಅವರು ಈ ತನು ಮನ ಅರಿವು ಗುರು ಲಿಂಗ ಜಂಗಮ. ಒಂದು ವಿಶೇಷ ಅಂದರೆ ಇಡೀ ಬಸವರಾಜ ಸ್ವಾಮಿಯವರು ಎಲ್ಲೂ ಕೂಡ ವೀರಶೈವ ಅಥವಾ ಲಿಂಗಾಯತ ಪರಿಭಾಷೆಯನ್ನು ಬಳಸಕ್ಕೆ ಹೋಗಲ್ಲ. ಲಿಂಗಾಯತ ಪರಿಭಾಷೆ ಅಥವಾ ವೀರಶೈವ ಪರಿಭಾಷೆಯನ್ನು ಪಕ್ಕಕ್ಕಿಟ್ಟು ತನ್ನ ಬದುಕಿನಲ್ಲಿ ಕಂಡ ಅನುಭವದ ಮತ್ತು ವಿಶೇಷವಾಗಿ ವಿದ್ಯಾನಂದ ಶರಣರಿಂದ ತಮಗೆ ದತ್ತವಾದ ಯಾವುದು ಅರಿವಿನ ಸ್ಫೋಟ ಇದೆಯೋ ಆ ಅರಿವಿನ ಸ್ಫೋಟದಲ್ಲಿ ವಚನಗಳನ್ನು ಕುರಿತು ಬರಿತಾ ಹೋಗ್ತಾರೆ. ಆ ದಿಕ್ಕಿನಲ್ಲಿ ಬಹುಶಃ ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಯತ್ನವನ್ನು ಬಸವರಾಜ ಸ್ವಾಮಿಯವರು ಮಾಡಿರೋದು. ಈ ಹಿನ್ನೆಲೆ ತುಂಬ ಕಷ್ಟಕರವಾದ್ದು. ಇದಕ್ಕಾಗಿ ಅವರು ನಾನು ಮೊದಲೇ ಎರಡು ಶಬ್ದ ಬಳಸಿದೆ, ಒಂದು ತದ್ಗತ, ಇನ್ನೊಂದು ತಲ್ಲೀನ ಅಂಥೇಳಿ. ಯಾವ ಒಬ್ಬ ಈ ವಚನಗಳನ್ನು ತದ್ಗತಗೊಳಿಸ್ಕೊಂಡು ತಲ್ಲೀನವಾಗಿ ಅದರ ಒಳಗಡೆ ಹೊಕ್ಕು ಮಾಡದೇ ಇದ್ದರೆ ನಿಮಗೆ ಈ ವಚನಗಳಲ್ಲಿ ಹೀಗೆ ವಿವರಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಲ್ಲಿ 1ನೇ ಸಂಪುಟದ 1ನೇ ವಚನಗಳನ್ನು ನಾವು ಬರೆಯುವಾಗ ತುಂಬ ಸುದೀರ್ಘವಾಗಿದೆ, ಸುಮಾರು 3-4 ಪುಟ ಬರೀತಾರೆ. ಬರ್ತಾ 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 ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೊಂದು ಕಾರಣ ಏನು ಅಂದರೆ ತಾವು ಹೇಳಬೇಕಾದ ಮಾತುಗಳ ಹಿಂದಿನ ವಚನಗಳಲ್ಲಿ ಹೇಳಿರ್ತಾರೆ. ಆ ವಚನಗಳಲ್ಲಿ ಹೇಳಿರುವ ಮಾತುಗಳನ್ನು ಅಧ್ಯಾಹಾರ ಮಾಡಿಕೊಂಡ್ರೆ, ಅಧ್ಯಾಹಾರ ಅಂದರೆ ನಾವು ಅಲ್ಲಿ ಹೇಳಿರೋ ವಿಚಾರಗಳನ್ನ ಮತ್ತೆ ತಗೊಂಡು ಅದನ್ನು ಸಮ್ಮಿಲಿತಗೊಳಿಸ್ಕೊಂಡ್ರೆ ನಮ್ಗೆ ಅದು ಗೊತ್ತಾಗುತ್ತೆ ಅಂತ. ಅದನ್ನೇ ಸಂಗಮ ಅನ್ನೋ ಶಬ್ದಕ್ಕೂ ಕೂಡ ಅವ್ರಿಗೊಂದು ವಿಶೇಷವಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಷಯದಲ್ಲಿ ಅವರು ಬರೆದಂಥ ಮುನ್ನುಡಿಗಳ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಯಾರ್ಯಾರು ಬರೆದರು ಅಂತೇಳಿ. ಪ್ರತಿಯೊಂದು ಮುನ್ನುಡಿಗಳು ಕೂಡ ಅವರವರದ್ದು ನಿಲುವಿನಿಂದ ಬರೆದಿದ್ದಾರೆ. ಅದನ್ನು ವಿಶೇಷವಾಗಿ ಒಂದು ಅಂಶವನ್ನು ಎಲ್ಲ ಮುನ್ನುಡಿಕಾರರು ಒಪ್ಕೊಂಡಿರೋದೇನು ಅಂದರೆ, ಬಸವರಾಜ ಸ್ವಾಮಿಯವರು ಲೋಕಮೀಮಾಂಸೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಈ ಅರಿವಿನ ಮೀಮಾಂಸೆಯನ್ನು ವಿಸ್ತಾರಗೊಳಿಸಿರುವ ಕ್ರಮ ಏನಿದೆಯೋ ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಅಭಿಪ್ರಾಯ ಇದೆ. ಅಂದರೆ ಯಾರೇ ಬರೆದಾಗಲೂ ಇದೊಂದು ಕಷ್ಟಕರವಾದ ಹಾದಿ. ಇದು ವಚನಗಳ ಜೊತೆಗೆ ಅನುಸಂಧಾನ ಅಂತ ನಾವು ಹೇಳ್ತೀವಿ, ನಿಜ. ವಚನಗಳ ಜೊತೆಗೆ ಅನುಸಂಧಾನ ಮಾಡ್ತಾ ಮುಂದಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ತನ್ನ ಈ ಲೋಕದ ಎಲ್ಲ ವ್ಯಾಪಾರಗಳನ್ನು ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅಂತ ಬಸವಣ್ಣ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀನು ಇಲ್ಲಿ ಈ ಲೋಕದ ವ್ಯಾಪಾರದಲ್ಲಿ ನೀನು ಎಷ್ಟೆಷ್ಟು ಮಟ್ಟಿಗೆ ಸುಂದರಗೊಳಿಸ್ಕೋತೀಯ, ಈ ಲೋಕದಲ್ಲಿ ಬರೀ ತನುಮನದ ಮಲಿನತ್ವದಲ್ಲಿ ಮಾತ್ರ ಅಲ್ಲ, ಆ ತನು ಮಲಿನ ಈ ಎಲ್ಲವೂ ಕೂಡ ಅರಿವು ಸ್ಫೋಟ ಆಗಬೇಕಾದ್ರೂ ಈ ತನುಮನುವಿನ ಮೂಲಕವೇ ಆಗಬೇಕು, ಅದು ಬಿಟ್ಟು ಬೇರೆ ಹೊರಗಡೆಯಿಂದ ಆಗಲ್ಲ ಅಂತ ಅನ್ನೋದು ಒಂದು ಒಳ್ಳೆ ಮಾತಿದೆ. ಅದು ಬಹುಶಃ ಈ
ವೈಚಾರಿಕ ಧಾರೆ ಏನಿದೆಯೋ ಈ ವೈಚಾರಿಕ ಧಾರೆಯ ಬಹಳ ಸೂಕ್ಷ್ಮವಾದ ಈ ಅಂಶವನ್ನ ಬಸವರಾಜ ಸ್ವಾಮಿಯವರು ತಮ್ಮ 9 ಸಂಪುಟಗಳಲ್ಲೂ ಎಲ್ಲ ವಚನಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಆ ವಿಚಾರವನ್ನು ಅವರು ಮಂಡಿಸ್ತಾ ಹೋಗಿದ್ದಾರೆ ಅನ್ನೋದು ವಿಶೇಷವಾದ. ಅದಕ್ಕೆ ಅವರು ತನುಮನ ಬೇಕು, ತನುಮನ ಕೇಂದ್ರಿತ ಚಿಂತನೆ ಇದು. ಲೋಕದ ಕುಳ್ಳುಬಾಕ್ತನಕ್ಕೂ ಜಾತಿಯ ವರ್ಗ ವರ್ಣಗಳ ತೊಳಲಾಟಕ್ಕೂ ಕಾರಣ ಆಗಿದೆ ಇದು. ಇದನ್ನು ಅರಿವಿನ ಎಚ್ಚರದಲ್ಲಿರಿಸಬೇಕು ಅಂತ ಅನ್ನೋದು ಒಂದು ಮಾತಿದೆ ಅವರು. ಈ ತನು ಮನ, ನಮಗೆ ತನು ಇಲ್ಲದೆ ಹೋದರೆ, ಮನ ಇಲ್ಲದೆ ಹೋದರೆ ಅರಿವೆಲ್ಲಿ ಬರ್ತದೆ ಸಾಧ್ಯ? ಅರಿವು ಉದ್ಭವಗೊಳ್ಬೇಕಾದ್ರೆ, ಅರಿವು ಸ್ಫೋಟಗೊಳ್ಬೇಕಾದ್ರೆ, ಅರಿವಿನ ಮೀಮಾಂಸೆ ತಿಳಿಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಆಧಾರ ಬೇಕು. ನಾನು ನಿಲ್ಲೋದಕ್ಕೆ ಈ ಭೂಮಿ ಅನ್ನೋದು ಒಂದು ಆಧಾರ. ಇದು ನಾನು ಆಧೇಯ ಆದರೆ ಇದು ಆಧಾರ. ಇದು ಈ ನಾನು ನಿಂತ್ಕೊಳ್ಳೋದಕ್ಕೆ ಈ ಭೂಮಿ ಹೇಗೆ ಆಧಾರವೋ, ಅರಿವು ಅನ್ನೋದು ನಮ್ಮಲ್ಲಿ ಸ್ಫೋಟಗೊಳ್ಬೇಕಾದ್ರೆ ತನು ಮತ್ತು ಮನ ಅನ್ನೋದು ಎರಡೂ ಕೂಡ ಅದರಲ್ಲಿ ಒಂದು ಆಧಾರ. ಅದಕ್ಕಾಗಿ ತನು ಮನ ಎರಡೂ ಬೇಕು. ಇದ್ರ ಮೂಲಕವೇ ನಾವು ಮಾಡಬೇಕಾದದ್ದು. ನಮ್ಮ ಜೀವನವನ್ನು, ನಮ್ಮ ಬದುಕನ್ನು, ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಸಂಸಾರವನ್ನು, ಲೋಕವನ್ನು ಕೂಡ ಹೀಗೆ ಎರಡರಲ್ಲೂ ಉಪಸಂಹಾರಗೊಳಿಸ್ಕೊಳ್ಬೇಕಾದದ್ದು ಬಹಳ ಅಗತ್ಯ ಅಂತ ಇರೋದು. ಆ ದೃಷ್ಟಿಯಿಂದ ಅವರೊಂದು ಮಾತು ಹೇಳೋದಕ್ಕೆ ಬಹಳ ಇಷ್ಟ ಇದೆ. ಅರಿವಿನ ಎಚ್ಚರದಲ್ಲಿ, ಇದನ್ನು ಅರಿವಿನ ಎಚ್ಚರದಲ್ಲಿ ಇರಿಸಬೇಕು ಅಂತ. ಈ ತನುಮನವನ್ನು ಅನ್ನೋದು ಪ್ರತ್ಯೇಕಗೊಳಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯದ್ವಾ ತದ್ವ ಭವಿಷ್ಯತಿ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲ, ಹಾಗಾಗತ್ತೆ ಅಂತ. ಯದ್ವಾ ತದ್ವ ಭವಿಷ್ಯತಿ ಹಾಕೊಡುದು ಅಂತ ಅನ್ನೋದಾದ್ರೆ ಅರಿವಿನ ಎಚ್ಚರದಲ್ಲಿ ಈ ತನು ಮತ್ತು ಮನವನ್ನು ಇಟ್ಕೋಬೇಕು ಅಂತ. ಯಾವುದು ಗೌಣ, ಯಾವುದು ಪ್ರಾಮುಖ್ಯ ಅನ್ನೋದು ಕೂಡ ಬಹಳ ಮುಖ್ಯವಾದ್ದೆ. ನಾವು ಯಾವುದನ್ನ ಪ್ರಾಧಾನ್ಯತೆ ಕೊಡಬೇಕು, ಯಾವುದಕ್ಕೆ ಅಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಕೂಡ ಈ ಮೀಮಾಂಸೆನಲ್ಲಿ ಅಥವಾ ಬಸವಣ್ಣರ ವಚನಗಳ ಮೀಮಾಂಸೆಯನ್ನು ಕುರಿತು ಮಾತಾಡ್ತಿರುವಾಗ, ಅದನ್ನು ಕುರಿತು ಹೇಳ್ತಿರುವಾಗ ಬಸವರಾಜ ಸ್ವಾಮಿಯವರು ಈ ಮಾತನ್ನು ಬಹಳ ವಿಶೇಷ ಅಂತ ಅನ್ಸುತ್ತೆ ನನಗೆ. ಅಂದರೆ ಬಸವಣ್ಣವರ ಚಿಂತನೆಯನ್ನ ಅವರು ಸಂಗಮಗೊಳಿಸ್ಕೋತಾರೆ. ಅಂದರೆ ಬಸವಣ್ಣವರು ತಮ್ಮ ವಚನಗಳಿಗೆ ತಾವೇ ವ್ಯಾಖ್ಯಾನ ಮಾಡ್ತಾರೆ. ಮತ್ತು ವಿಶೇಷ ನಿಮ್ಗೆ ಗೊತ್ತಿದೆ, ಒಂದು ಆರಂಭದ ವಚನ ತಗೊಂಡ್ರೆ ಆರಂಭದ ವಚನದಲ್ಲಿ ಮೊದಲು ಶರಣರೆಲ್ಲ ಸೇರ್ತಾರೆ, ಹೇಳ್ತಾರೆ ಇಂತ ಈ ವಚನದಲ್ಲಿ ಈ ವಚನವನ್ನು ಆ ವಚನಕ್ಕೆ ವ್ಯಾಖ್ಯಾನ ಮಾಡಿ ಅದು ವಿವರಿಸಿ ಅಂತ ಕೇಳ್ಕೊಳ್ತಾರೆ. ಅಲ್ಲಿರುವ ಡೋಹರ್ ಕಕ್ಕ ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಎಲ್ಲರೂ ಕೂಡ ಶರಣರು ಕೇಳ್ತಾರೆ. ಶರಣರು ಅದಕ್ಕೆ ಹೇಳಿದಾಗ ಬಸವಣ್ಣವರು ಹೇಳ್ತಾರೆ. ಮತ್ತೆ ಪ್ರಶ್ನೆ ಬರುತ್ತೆ, ಇಂಥ ಒಂದು ಮಾತಿದೆ, ಈ ಮಾತಿಗೆ ಏನರ್ಥ, ಈ ಮಾತಿನಲ್ಲಿ ಏನು ಇರ್ಬೋದು, ಏನು ಹೇಳಿ ಅಂತ. ಹೀಗೆ ಪ್ರತಿಯೊಬ್ಬ ವಚನಕಾರರು ಕೂಡ ಈ ಮಾತಿನ ಸಂಗಮವನ್ನು, ಈ ಮಾತಿನ ಒಳಗಿರುವ ಧ್ವನಿಯನ್ನು, ಈ ಮಾತಿನೊಳಗಿರುವ ಪಾರಮ್ಯವನ್ನು ವಿವರಿಸೋದಕ್ಕೆ ಹೇಳ್ತಾರೆ. ಬಸವಣ್ಣವರು ಅದನ್ನು ವಿವರಿಸ್ತಾರೆ. ಅಲ್ಲಿ ಬಸವಣ್ಣವರು ವಿವರಿಸ್ತಾರೆ ಅಂತಂದರೆ ಅದು ಬಸವರಾಜ ಸ್ವಾಮಿ ಅವರು ಬಸವಣ್ಣವರ ಸ್ಥಾನದಲ್ಲಿ ನಿಂತ್ಕೊಂಡು ವಿವರಿಸ್ತಾರೆ. ಇದು ಬಸವಣ್ಣವರ ಸ್ಥಾನದಲ್ಲಿ ನಿಂತ್ಕೊಂಡು ವಿವರಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ. ಅದು ಅಲ್ಲಮ್ಮನ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಅಲ್ಲಮ್ಮನಂತೆ ನಾನು ಉಳಿತೀನಿ ಅಂತಂದರೆ ಅದಕ್ಕೊಂದು ಅಸೀಮವಾದ ಧೈರ್ಯ ಬೇಕು, ಅಸೀಮವಾದ ಜ್ಞಾನ ಬೇಕು, ಅಸೀಮವಾದ ತಲ್ಲೀನತೆ ಬೇಕದು. ಅಂಥ ತಲ್ಲೀನತೆಯನ್ನು ಬಸವರಾಜ ಸ್ವಾಮಿಯವರು ತಮ್ಮ ಇಡೀ ವಚನಗಳಲ್ಲಿ, ವಚನದ ವಿವರಣೆಯಲ್ಲಿ, ವಚನದ ವ್ಯಾಖ್ಯಾನದಲ್ಲಿ ಅವರು ಅದನ್ನು ಬಳಸ್ತಾರೆ. ಹಾಗಾಗಿ ಅವರು 959 ವಚನಗಳಿಗೆ ನನ್ನ ಪ್ರಕಾರ ಒಂದು ಅರಿವಿನ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಅನೇಕ ಇದರ ಬೆಳಗು, ಈ ವಚನದ ಬೆಳಗು ಅಂತ ಏನು ಅಂತ ಹೇಳ್ತಾರೆ. ಹೌದು, ಇಡೀ ವಚನಗಳೆಲ್ಲವೂ ಬೆಳಗ್ಗೆ. ಅದನ್ನು ನಾವು ಇದು ಸಾಮಾನ್ಯ ವಚನಗಳು, ಇದು ಸಾಧಾರಣ ವಚನಗಳು, ಇದು ಅದು ಇದು ಅಂತ ವಿಂಗಡಣೆ ಮಾಡೋದಕ್ಕೆ ವಚನಗಳಿಗೆ ಹಾಗೆ ವಿಂಗಡಣೆ ನಮ್ಮ ಪಾಡಿಗೆ ಮಾಡ್ಬೋದು ನಮ್ಮ ಸ್ವವ್ಯಾಖ್ಯಾನದಲ್ಲಿ. ಆದರೆ ಎಲ್ಲ ವಚನಗಳು ಬೆಳಗುನೇ. ಈ ಒಂದು ವಚನ ಸರಳವಾಗಿ ಕಾಣಿಸುತ್ತೆ ನಿಜ, ಆದರೆ ಅದು ಆ ವಚನದ, ಈಗ ಉದಾಹರಣೆಗೆ ಶರಣಸ್ಥಳದಿಂದ ಐಕ್ಯ ಸ್ಥಳದವರೆಗೆ ಇಡೀ ವಚನಗಳನ್ನು ನಾವು ನಿಬದ್ಧಗೊಳಿಸಿದೆ ಒಂದು ಪ್ರಾಚೀನ ಇದರಲ್ಲಿ. ಅದನ್ನು ಕೂಡ ಅವರೆಲ್ಲೂ ಆ ಥರದ ಒಂದೊಂದು ಸ್ಥಳಗಳಿಗೆ ವಿಂಗಡಣೆ ಮಾಡಿ ಅವರು ವಿವರಣೆ ಮಾಡೋಕ್ಕೆ ಹೋಗಲ್ಲ. ಅದು ಆ ರೀತಿ ವಿಂಗಡಣೆ ಮಾಡೋಕ್ಕೆ ಹೋದರೆ ಮತ್ತೆ ಹಳೆಯ ಸಿದ್ಧಾಂತದ ಸಂಪ್ರದಾಯದಲ್ಲಿ ಬಿದ್ದು ಹೊರಳಾಡಬೇಕಾಗತ್ತೆ. ಅದನ್ನು ಅವ್ರೇನು ಮಾಡ್ತಾರೆ, ಅದರ ಗಮನಕ್ಕೆ ತಗೊಳ್ಳದೆ 100 ವಚನಗಳನ್ನು ಅವ್ರು ತೊಗೊಂಡಿದ್ದಾರೆ. ಆ 100 ವಚನಗಳು, ಅದು ಯಾಕೆ ಹಾಗೆ 100 ವಚನ ತೊಗೊಂಡ್ರಿ ಅಂತ ಅನ್ನೋದು ಕೂಡ ಭಾಳ ವಿಸ್ಮಯಕಾರಿಯಾದೆ. ನಾನು ಸುಮ್ಮನೆ ಹಿಂದೆ ಮುಂದೆ ಎಲ್ಲ ನೋಡಿದೆ, ಏನಾದರೂ ಇದ್ರೊಳಗಡೆ ವೈಶಿಷ್ಟ್ಯತೆ ಏನಾದರೂ ಇದೆಯಾ ಅಂತ. ರ್ಯಾಂಡಮ್ ಆಗಿ ಅವರು 100 ವಚನ ತಗೊಳ್ತಾರೆ, ಆ ವಚನದ ಜೊತೆ ಅನುಸಂಧಾನ ಮಾಡ್ತಾರೆ. ಈ ಅನುಸಂಧಾನದ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯಲ್ಲಿ ಬಸವಣ್ಣನವರ ವಚನಗಳನ್ನು ಬಹುಶಃ ನನಗೆ ಗೊತ್ತಿರೋ ಹಾಗೆ
ಬೇರೆ ಬೇರೆ ಆಧುನಿಕರು ಎಲ್ ಬಸವರಾಜ್ ಅವರೆಲ್ಲ ಬರೆದಿದ್ದಾರೆ. ಆದರೆ ಬಸವರಾಜ ಸ್ವಾಮಿ ಅವರು ಮಾತ್ರ ಸ್ವತಂತ್ರವಾಗಿ ತಮ್ಮ 3 ಮುಖ್ಯವಾದ ಪ್ರಮೇಯಗಳನ್ನು ಇಟ್ಕೊಂಡು ಆ ಪ್ರಮೇಯಗಳ ಹಿನ್ನೆಲೆಯಲ್ಲಿ ಇಡೀ ವಚನವನ್ನು ಮತ್ತು ಸದ್ಯತನದ ಬದುಕನ್ನು, ನಮ್ಮ ಬಾಳ್ವೆಯನ್ನು, ನಮ್ಮ ಇಡೀ ಸಾಮಾಜಿಕ ಸ್ಥಿತಿಗತಿಗಳನ್ನು, ಸಾಂಸ್ಕೃತಿಕ ನೀತಿ ನೆಲೆಗಳನ್ನು ನೋಡ್ತಾ ಹೋಗ್ತಾರೆ. ಇದು ಬಹುಶಃ ಕನ್ನಡದಲ್ಲಿ ನಡೆದಿರುವಂಥ ಮೊದಲನೆಯದು. ಇಂಥ ಒಂದು ಅರಿವಿನ ಸ್ಫೋಟಕ್ಕೆ, ಒಂದು ಅರಿವಿನ ವ್ಯಾಖ್ಯಾನಕ್ಕೆ ಬಸವರಾಜ ಸ್ವಾಮಿ ಅವರು ತಮ್ಮ 959 ವಚನಗಳನ್ನು ಇಟ್ಕೊಂಡಿದ್ದಾರೆ. ಈ ವಚನಗಳ ಮೂಲಕ ಅವರು ಅರಿವಿನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಾನು ಇದನ್ನು ಅರಿವಿನ ವ್ಯಾಖ್ಯಾನ ಅಂತ ಕರಿತೀನಿ. ಯಾಕೆಂದ್ರೆ ಇದೊಂದು ಅವರು ಹೇಳ್ತಾರೆ ಸತ್ಯ ಸಂವಾದ ಅಂತ. ಸತ್ಯ ಜೊತೆಗೆ ಸಂವಾದ ಮಾಡೋದಕ್ಕೂ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ ಅದು. ಯಾವುದು ಸತ್ಯ? ಸತ್ಯ ಅನ್ನೋದು ಅಬ್ಸ್ಟ್ರಾಕ್ಟ್, ಅದು ಅಮೂರ್ತವಾದ. ಲಕ್ಷ್ಮೀ ತೊಳ್ಪಾಡಿಯವರು ಆ ವಿಷಯದಲ್ಲಿ ಬೇಕಾದಷ್ಟು ಅವರ ಬರವಣಿಗೆಗಳಲ್ಲಿ ನೋಡಿದ್ದಾರೆ. ಸತ್ಯ ಅಂತ ಅನ್ನೋದು ಗಾಂಧೀಜಿಯವರು ಮೊದಲು ಸತ್ಯವೇ ದೇವರು ಅಂತ ಅವರು ಮೊದಲು ಇಟ್ಕೊಂಡ್ರು. ಅವರ ಫಸ್ಟ್ ಹಾಫ್ನಲ್ಲಿ ಗಾಂಧೀಜಿಗೆ ಇದ್ದಿದ್ದೇನೆಂದರೆ ಸತ್ಯ, ದೇವರೇ ಸತ್ಯ ಅಂತ ದೇವರೆಂಬುದೇ ಸತ್ಯ ಅಂತ. ಆಮೇಲೆ ಅವರು ನೆಕ್ಸ್ಟ್ ಅವರ ಸೆಕೆಂಡ್ ಹಾಫ್ನಲ್ಲಿ ಬಂದಾಗ ಇದು ದೇವರ ಸತ್ಯ ಅಲ್ಲ, ಸತ್ಯವೇ ದೇವರು ಅಂತ 2ನೇ ಹಂತದಲ್ಲಿ ತಮ್ಮ ಇಡೀ ಆಲೋಚನಾ ಕ್ರಮವನ್ನು ಅವ್ರು ತಿದ್ದುಕೊಂಡ್ರು. ಅಂದರೆ ಈ ಸತ್ಯ ಅನ್ನೋದು ಇದೆಯಲ್ಲ, ಈ ಸತ್ಯ ಸಂವಾದ ಅಂದಾಗ ಸತ್ಯ ಅನ್ನೋ ಶಬ್ದಕ್ಕಿಂತ ಹೆಚ್ಚಾಗಿ ನಿಜದ ಸಂವಾದ. ನಿಜ ಅನ್ನೋದಕ್ಕೆ ತಾನು ಅಂತೊಂದು ಅರ್ಥ ಇದೆ. ತನ್ನೊಳಗೆ ಇರುವಂಥದ್ದನ್ನು ಇನ್ನೊಬ್ಬರ ಜೊತೆಗೆ ನಡೆಸುವ ಸಂವಾದ ಸತ್ಯದ ಸಂವಾದ. ಇದು ಕಷ್ಟಕರವಾದ್ದು. ಈ ಸತ್ಯ ಸಂವಾದ 2 ಮುಖವಾದ್ದು. ಒಂದು ಬಸವಣ್ಣ ಡೋಹಕಕ್ಕಯ್ಯ, ಮಾದರ ಚೆನ್ನಯ್ಯ, ನುಲಿಯ ಚಂದಯ್ಯ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಜೊತೆ ನಡೆಯುವ ಒಂದು ಸಂವಾದ. ಇನ್ನೊಂದು ಬಸವರಾಜ ಸ್ವಾಮಿಯವರೇ ನೇರವಾಗಿ ವಚನಗಳ ಜೊತೆ ನಡೆಸುವ ಸಂವಾದ. ಇದು ಒಳಗಡೆ ಸಂವಾದ ನಡೆಸಿ ಅವರ ಮೂಲಕ ಅದು ಹೊರಗಡೆ ಬರುತ್ತೆ. ಅಂದರೆ ಒಳಗಡೆ ಸಂವಾದ ಇಲ್ಲದೆ ಇದ್ದರೆ ಅದು ಹೊರಗಡೆ ಸಂವಾದ ಸಾಧ್ಯ ಆಗಲ್ಲ. ಹೊರಗಡೆ ಸಂವಾದ ಇದೆಯಲ್ಲ, ಅದು ಬೇರೆ ಬೇರೆ ದಿಕ್ಕುಗಳ ಕಡೆ ಹೋಗ್ಬೋದು. ಆದರೆ ಒಳಗಡೆ ಒಂದು ತಿಳಿಗಣ್ಣಲ್ಲಿ ಅಂತ ಅನ್ನೋಣ, ಅಥವಾ ಒಳಗಣ್ಣು ಅಂತ ಹೇಳೋಣ. ಈ ಒಳಗಣ್ಣಿನಲ್ಲಿ, ಅಥವಾ ಅದನ್ನು ಅಂತಃಚಕ್ಷು ಅಂತ ವೇದಾಂತದಲ್ಲಿ ಹೇಳ್ತೀವಿ. ಚಕ್ಷು ಅಂತ ಎರಡು ಇದೆ. ಒಂದು ಬಾಹ್ಯ ಚಕ್ಷು, ಇನ್ನೊಂದು ಅಂತಃಚಕ್ಷು ಅಂತ. ಈ ಬಾಹ್ಯ ಚಕ್ಷು ಲೋಕ ನೋಡುತ್ತೆ, ಅಂತಃಚಕ್ಷು ಅನ್ನೋದು ತನ್ನ ಒಳಗಿನ ಲೋಕವನ್ನು ನೋಡ್ಕೊಳ್ಳುತ್ತೆ. ಅದು ಹೀಗೆ ಒಳಗಿನ ಲೋಕದ ಅರಿವಿನ ಸ್ಫೋಟದಲ್ಲಿ, ಅರಿವಿನ ವ್ಯಾಖ್ಯಾನದಲ್ಲಿ ಅವರು ಈ ಸಂಪುಟಗಳಲ್ಲಿ ಅವರ ಬರಹಗಳನ್ನು ಅವರು ಬರೆದಿದ್ದಾರೆ. ಈ ಬರಹಗಳ ಮೂಲಕ ಅವರು ಬಹುಶಃ ಕನ್ನಡದಲ್ಲಿ ಈ ಥರದ ಒಂದು ಬರವಣಿಗೆನೇ, ಈಗ ಇದನ್ನು ಬೇರೆ ಬೇರೆ ವಚನಕಾರ ಜೊತೆ ಒಂದು ಸಂಧಾನ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದರ ಒಂದು ದಾರಿಯನ್ನು ತೋರಿಸಿದ್ದಾರೆ. ಈ ದಾರಿ ಸತ್ಯದ ಸಂವಾದವಾಗಿರಬೇಕು ಅಂತ ಅವರ ಅಪೇಕ್ಷೆ ಆಗಿದೆ. ಅದು ನಿಜದ ಸಂವಾದವೂ ಹೌದು. ಈ ನಿಜದ ಸಂವಾದಕ್ಕೆ ನಾನು ಆಗಲೇ ಹೇಳಿದೆ, ಇದು ಒಂದು ಹೊರಮುಖದ ಅನುಸಂಧಾನ ಮಾತ್ರ ಅಲ್ಲ, ನಿಮಗೆ ಬರಹ ರೂಪದಲ್ಲಿ ಹೊರಗಡೆ ತೋರಿಸುವಾಗ ಬಸವರಾಜ ಸ್ವಾಮಿಯವರು ತಮ್ಮ ಒಳಗಡೆಯೇ ಇದೊಂದು ಸಂವಾದ ಮಾಡಿದ್ದಾರೆ. ಆ ಸಂವಾದ ಗೂಡು ಕಟ್ಟಿ ಅದು ಪೂರ್ತಿ ಅದರ ಚೆನ್ನಾಗಿ ಮಜ್ಜನಗೊಂಡು ಅದು ಹೊರಗಡೆ ಬಂದು ತನ್ನ ಚಾತುರ್ಯವನ್ನು ತೋರಿಸಿದೆ. ಆ ಚಾತುರ್ಯದ ಒಂದು ರೂಪ ಇವತ್ತು 9 ಸಂಪುಟಗಳಲ್ಲಿ ಲೋಕಾರ್ಪಣೆಗೊಂಡಿರೋದು. ಅವರ ಬರವಣಿಗೆಯ ಕ್ರಮವನ್ನು ಕುರಿತು 1-2 ಕಡೆ ಹೇಳಬೇಕು ಅಂತಿದ್ದೆ, ಸಮಯ ಇದೆ ಅಂತ ಅಂದ್ಕೊಂಡು ಅವರೊಂದು ವಚನಕ್ಕೆ ಕೊನೆಯ ಅವರ 1ನೇ ವಚನಕ್ಕೆ ಅವರು ಬರೆದಿದ್ದರಲ್ಲಿ ಕೆಲವು ಕಡೆ ನನಗೆ ಇಷ್ಟವಾದಂಥ ಒಂದು ಹೇಳ್ತೀನಿ. ಅದು ತುಂಬ ಹೆಚ್ಚಿದೆ. ಅದು ಸೋಳೆ ಸಂಕವೇ ಒಂದು ವಚನವನ್ನು ಅಲ್ಲಿ ಹೇಳ್ತಾಳೆ. ಎನಿಸು ಕಾಲ ಕಲ್ಲು ನೀರೊಳಗಿರ್ದಡೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸೇವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿರದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮದೇವ. ತಮ್ಮ ಈ ವಚನದ ಬೆಳಗ್ಗೆ ದಯವಿಟ್ಟು ವಿವರಿಸಿ ಹೇಳಿ ನೋಡೆಯ ಅಂತ ಸೋಳೆ ಸಂಕವಿ ಕೇಳ್ತಾಳೆ. ಅದಕ್ಕೆ ಹೇಳ್ತಾರೆ, ಜಲದಿಂದ ಆದ ಮುತ್ತು. ಇದು ಭಾಳ ಅವರ ಮನೋವಿಜ್ಞಾನಿಯೂ ಹೌದು. ಮನೋವಿಜ್ಞಾನವೂ ಬಳಸ್ತಾರೆ, ಸಮಾಜ ವಿಜ್ಞಾನವೂ ಬಳಸ್ತಾರೆ. ಲೋಕದಲ್ಲ ಬೇರೆ ಬೇರೆ ಜ್ಞಾನ ಪ್ರಪಂಚಗಳನ್ನು ಜೊತೆ ಸೇರಿಸ್ಕೊಂಡು ತನ್ನ ಅರಿವಿನೊಳಗಡೆ ಅದಕ್ಕೆ ಒಂದು ರೂಪವನ್ನು ಕೊಡೋದನ್ನ ನೋಡಬೇಕು. ಜಲದಿಂದ ಆದ ಮುತ್ತು ಮತ್ತೆ ಜಲವಾಗದೆ ಥಳಥಳನೆ ಹೊಳೆಯುತ್ತದೆ.
ಜಲದಿಂದಾದ ಕಲ್ಲು ಜಲದಲ್ಲಿದ್ದರೂ ಅದು ಮೃದುವಾಗಲು ಅರಿಯದು. ಆ ಕಲ್ಲು ಕಟ್ಟಿದ ದೇವರ ಮಾಡಿ ಅನಂತ ಕಾಲದವರೆಗೂ ಜಲದಿಂದಲೇ ಅಭಿಷೇಕ ಮಾಡಿ ಪೂಜಿಸಿದರೇನು? ದೇವರು ಪ್ರತ್ಯಕ್ಷನಾಗುತ್ತಾನೆಯೇ? ಸಂಪತ್ತು ಗಳಿಕೆ ಮಾಡಿದ ಜಿಪ್ಪಣನ್ನು ಭೋಗಿಸಲು ಅರಿಯ. ಅದರಂತೆಯೇ ವಿಧಿ ಮನಕ್ಕೆ ಆಗಿದೆ. ತನುವಿಗೂ ಅರಿವಿಗೂ ಮನಕ್ಕೂ ಅಂತರವಿಲ್ಲ. ಬೆಳಕಿನಿಂದ ಉಂಟಾದ ನೆರಳೇ ಮನ. ಆ ನೆರಳು ಮತ್ತೆ ಬೆಳಕಾಗಲು ಅರಿಯದು. ಇದು ಚೋದ್ಯ ಕಣ್ರಿ. ಕತ್ತಲು ಎಷ್ಟು ಕಾಲ ದೀಪದ ಕೆಳಗಿದ್ದರೇನು? ಕತ್ತಲು ಎಷ್ಟು ಕಾಲ ದೀಪದ ಕೆಳಗಿದ್ದರೇನು? ದೀಪದಿಂದಲೇ ನೆರಳು ಸೃಷ್ಟಿಯಾದರೇನು? ನೆರಳು ದೀಪವಾಗಬೇಕಲ್ಲ. ಅರಿವಿನ ಬೆಳಕಿನಿಂದಲೇ ಸೃಷ್ಟಿಯಾದ ಮನವೆಂಬ ನೆರಳು ಪುನಃ ಬೆಳಕನ್ನು ಬಳಸಲರಿಯದು. ಒಡಲು ಇದೆ, ಒಡಲ ಬೆಳಗುವ ಒಡೆಯನೂ ಒಡಲಲ್ಲಿಯೇ ಇದ್ದಾನೆ. ಇದನ್ನು ಅರಿಯದ ಕತ್ತಲ ಮನವು ಒಡಲನ್ನು ಆವರಿಸಿದೆ. ಇದು ವಿಧಿಯ ವಿಚಿತ್ರ. ಒಡಲೊಡೆಯ ಅರಿವಿನ ಸಂಗಯ್ಯನ ಲೀಲೆ. ಒಡಲೊಡೆಯ ಅರಿವಿನ ಸಂಗಯ್ಯನ ಲೀಲೆ. ಕೊಟ್ಟಣದ ಸೋಮಮ್ಮ ಹೇಳ್ತಾಳೆ, ತಮ್ಮ ವಚನದ ಹಸಿ ವಿವರಿಸಿದ ತಮಗೆ ಶರಣಾರ್ಥಿ. ಬಸವಣ್ಣ ಹೇಳ್ತಾರೆ, ಇಂದಿಗಿಷ್ಟು ಸಾಕು ಎಂದು ಸಭೆಗೆ ಮಂಗಲ ಹಾಡಿದರು ಅಂತ. ಅಂದರೆ ಈ ವಚನವನ್ನು ನೀವು ಅವರಿಷ್ಟು ಸಾವಧಾನವಾಗಿ ಎಲ್ಲೂ ಕೂಡ ಅರಕೆ ಬರದೇ ಇರೋ ಹಾಗೆ, ಆದರೆ ತಮ್ಮ ಒಂದು ವಚನವನ್ನು ದೀಪದ ಬೆಳಕಿನಲ್ಲಿ ನಿತಾಂತವಾಗಿ ಒಂದು ಧ್ಯಾನಸ್ಥ ಮನಸ್ಸಿನಿಂದ ನೋಡೋ ಹಾಗೆ ಅವರು ಬಸವ ಸ್ವಾಮಿಯವರು ಬರಹನ ಬರೆದಿದ್ದಾರೆ. ಅವರ ವಚನಗಳ ಅರಿವಿನ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತೇನೆ, ಅಭಿವಂದಿಸುತ್ತೇನೆ. ಮತ್ತು ಇಂಥದ್ದೊಂದು ನಿಮ್ಮ ಜೊತೆ ಈ ಕೆಲವು ಕಾಲ ಇದನ್ನು ನಿಮಗೆ ಆಗಿ ನೀವೇ ಓದ್ಕೋಬೇಕು. 9 ಸಂಪುಟಗಳ ಏನೇನು ವಚನಗಳಿವೆ ಇತ್ಯಾದಿಗಳೆಲ್ಲ ನಾನು ಹೇಳೋಕೆ ಹೋಗಲ್ಲ. ಆದರೆ ಯಾವುದನ್ನೂ ಮನ ಮತ್ತು ಅರಿವು ಈ ಮೂರನಲ್ಲಿ ಈ ಅರಿವಿನ ಮೀಮಾಂಸೆ ಎಷ್ಟು ದೊಡ್ಡದು ಅನ್ನೋದನ್ನು ಆಧುನಿಕ ಒಬ್ಬ ಈ ರೀತಿ ಎಲ್ಲ ಅವರ ಪತ್ರಕರ್ತರು ಹೌದು, ಅದಕ್ಕಾಗಿ ಪತ್ರಕರ್ತರ ಭಾಷೆ ಇಲ್ಲಿದೆ ಅಂತ ಹೇಳಲ್ಲ. ಆದರೆ ಲಲಿತವಾದಂಥ ನಿಮಗೆಲ್ಲರಿಗೂ ಅರ್ಥವಾಗುವ ಹಾಗೆ ಒಂದು ಭಾಷಾಕ್ರಮಗಳು ಕೂಡ ಇಲ್ಲಿದೆ. ತುಂಬ ಸೈದ್ಧಾಂತಿಕರಿಸೋದಕ್ಕೆ ಹೋಗದಾನೆ ಅದನ್ನು ತಮ್ಮ ಅನುಭವದಲ್ಲಿ ತನ್ನ ಅರಿವಿನಲ್ಲಿ ಆದದ್ದು ಏನಿದೆ ಲೀಲೆಯನ್ನು ಅದನ್ನು ಅವರು ತಮ್ಮ ಅರಿವಿನ ವ್ಯಾಖ್ಯಾನದಲ್ಲಿ ಸ್ಫೋಟಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ಸುದ್ದಿಮೂಲ ಪತ್ರಿಕೆಯ ಗೆಳೆಯರನ್ನು, ವಿಶೇಷವಾಗಿ ವಿಶ್ವನಾಥ್ ಬಸವಸ್ವಾಮಿ ಅವರನ್ನು ಮತ್ತು ಅವ್ರ ಬಳಗವನ್ನು ಈ ಮಾತುಗಳನ್ನು ಕೇಳಿದ ನಿಮಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.